ನಮ್ಮ ಭಾಗದಲ್ಲಿ ಏನು ಹೋರಾಟ ಆಗಿದೆ ಅಂತ ಹೇಳಿ ನಿಮ್ಗೆಲ್ಲ ಗೊತ್ತಾಗಬೇಕಾಗ್ತದೆ, ಅರಿಬೇಕು. ಅದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತೇನು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥದ್ದು ಮತ್ತು ನಮ್ಮವರು 2 ಸಲ ಹೋರಾಟ. ಮೊದಲನೇ ಹೋರಾಟ ರಾಷ್ಟ್ರದ ಸ್ವಾತಂತ್ರ್ಯಕ್ಕಾಗಿ, 2ನೇ ಹೋರಾಟ ಕಲ್ಯಾಣ ಕರ್ನಾಟಕದ ವಿಮೋಚನೆಗಾಗಿ. ಹೀಗಾಗಿ ಈ ಎಲ್ಲ ನಮ್ಮ ಹೋರಾಟಗಾರರಿಗೆ ನಮನಗಳನ್ನು ಸಲ್ಲಿಸುತ್ತಾ ಇವತ್ತು ಕಲ್ಯಾಣ ಕರ್ನಾಟಕದ ಬಗ್ಗೆ ನಾವೆಲ್ಲ ನೋಡ್ತಾ ಇದ್ದೇವೆ. ಈ ಭಾಗ ಹಿಂದೆ ಯಾವ ರೀತಿಯಲ್ಲಿ ನಾವು ಮೈಸೂರು ರಾಜ್ಯದಲ್ಲಿ ಭಾಷಾವಾರು ಪ್ರಾಂತ ರಚನೆ ಆಗಿದ್ದಾಗ ನಮ್ಮೆಲ್ಲ ಹಿರಿಯರ ಒಂದು ಕನಸಿರ್ತದೆ. ಏನಪ್ಪಾ ಅಂದ್ರೆ ನಮ್ಮ ಭಾಗದ ಸಹಿತ ನಿರ್ಲಕ್ಷ್ಯಕ್ಕೆ ಒಳಪಟ್ಟಿತ್ತು. ನಿರ್ಲಕ್ಷ್ಯಕ್ಕೆ ಒಳಪಟ್ಟಂತ ಭಾಗ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ಔದ್ಯೋಗಿಕ ಎಲ್ಲ ರಂಗದಲ್ಲಿ ಮೈಸೂರು ಭಾಗದ ಒಂದು ಹೋಲಿಕೆಗೆ ಅನುಗುಣವಾಗಿ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ, ಈ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಮಾಡಬೇಕು ಅಂತ ಹೇಳಿ ಮಾಡಿ ಅದನ್ನು ಜಾರಿಗೆ ತರುವಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಾನೇನು ಸಚಿವನಾಗಿದ್ದೇನೆ, ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಇಲಾಖೆ, ನೀವು ನೋಡ್ತಾ ಇದ್ದೀರಿ ಬೀದರ್ನಲ್ಲಿ ಹಸಿರು ಹೊದಿಕೆ ಈಗ ಜಾಸ್ತಿ ಆಗ್ತಾ ಇದೆ. ಹಸಿರೇ ಉಸಿರು ಅಂತ ಹೇಳ್ತೇವೆ, ಕಾಡಿದ್ರೆ ನಾಡು. ಹೀಗಾಗಿ ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಬಹಳಷ್ಟು ಕಾಡು ಕಡಿಮೆ ಇದೆ. ನಮ್ಮಲ್ಲಿ ಬೇರೆ ಕಡೆ ಹೋಲಿಕೆ ಮಾಡಿದ್ರೆ ಭೂಭಾಗದ 33% ಕಾಡಿರ್ಬೇಕು ಅಂತ ಹೇಳ್ತಾರೆ. ನಮ್ಮಲ್ಲಿರೋದು ಕಮಾಂಡರ್ಗಳು ಆಗಮಿಸುತ್ತಿದ್ದಾರೆ. ಪಥ ಸಂಚಲನದ ನಿರ್ಗಮದ ಅನುಮತಿಯನ್ನು ಪಡೆದ ಶ್ರೀ ಗದ್ದೆಪ್ಪ RPID ಬೀದರವರು ತಮ್ಮ ಸ್ವಸ್ಥಾನಕ್ಕೆ ತೆರಳುತ್ತಾ ಇದ್ದಾರೆ. ಆಕರ್ಷಕವಾಗಿ ವ್ಯವಸ್ಥಿತವಾಗಿ ನಡೆದಂತಹ ಕವಾಯತ್ತು ಪಥ ಸಂಚಲನ ಇದೀಗ ನಿರ್ಗಮನಗೊಳ್ಳಲಿದೆ.